ಯಾಕಮ್ಮ ಮದನ್ ದಿನ ಬರ್ತಾರೆ? ಅವ್ರಿಗೆ ಇಲ್ಲೇನು ಕೆಲಸ? ಇದೇನು ಹೀಗೆ ಕೇಳ್ತಿದ್ಯಾ? ನಿಮ್ಮಪ್ಪನ ಆಸ್ಪತ್ರೆಗೆ ಕರ್ಕೊಂಬಂದು ಸೇರಿಸಿರೋದೇ ಅವರು. ಸಾಲದಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ ಕಣೆ. ದೇವರಂಥ ಮನುಷ್ಯ. ಅಪ್ಪನ ಕಾಪಾಡಿದ್ದಕ್ಕೆ ಅವ್ರ ಬಗ್ಗೆ ಕೃತಜ್ಞತೆ ನನಗೂ ಇದೆ. ಹಾಗಂತ ದಿನ ಬರಬೇಕಾ? ಯಾಕೆ ಬರಬಾರ್ದು? ನಮಗೆ ಸಹಾಯಕ್ಕೆ ಅಂತ ಯಾರಿದ್ದಾರೆ? ಅವರೇ ತಾನೇ ದಿಕ್ಕು. ಇನ್ನು ನಿನ್ನ ಗಂಡ ನೆಪಕ್ಕೆ ಮಾತ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ರವಿ ಇನ್ನೂ ಚಿಕ್ಕ ಹುಡುಗ. ಅವ್ನು ಡಾಕ್ಟರ್ ಹತ್ರ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಒಂದು ಗೊತ್ತಿಲ್ಲ. ಅವನೇನೇ ಮಾಡ್ತಾನೆ. ಇನ್ನು ನಾವಿಬ್ರು ಹೆಂಗಸರು ಏನು ಮಾಡೋಕ್ಕಾಗತ್ತೆ ಹೇಳೋ? ಜನ್ಮವ ಇದಾರಲ್ಲಮ್ಮ. ಅಯ್ಯೋ, ಅವನು ನಂಬ್ಕೋ. ಅವ್ನು ಇವತ್ತಿಲ್ಲಿದ್ರೆ ನಾಳೆ ಬೇಲೂರು ಬಸ್ ಹತ್ತಿರ್ತಾನೆ. ಇಷ್ಟೆಲ್ಲ ನಮ್ಮ ಜೊತೆ ಇದ್ದು ಸಹಾಯ ಮಾಡ್ತಾ ಇದ್ದಾರೆ ಮದನ್ ಅವರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋದ್ಬಿಟ್ಟು ಯಾಕೆ ಬಂದರು ಹೊರಗ್ನವರು ಹಾಗೆ ಹೀಗೆ ಅಂತ ಆಕ್ಷೇಪ ಮಾಡ್ತಿಯಲ್ಲ, ಇದು ಸರಿನಾ? ಮದನೇ ನಿನ್ನ ಗಂಡ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಈ ಆಸ್ಪತ್ರೆಗೆ ಬಂದಾಗ್ನಿಂದ ಅದೆಷ್ಟು ಸರ್ತಿ ಅಂದ್ಕೊಂಡಿದ್ದೀನಿ ಗೊತ್ತಾ? ಅಮ್ಮ ಪ್ಲೀಸ್, ಅಪ್ಪನಿಗೆ ಅವ್ರು ಹೆಲ್ಪ್ ಮಾಡಿದ್ರು ಅಂತ ಅವರೇ ಅಳಿಯ ಆಗಬೇಕು ಅಂತ ಎಲ್ಲ ಮಾತಾಡ್ಬೇಡಿ. ನನಗದಿಷ್ಟ ಆಗಲ್ಲ. ನಿನ್ನ ಗಂಡ ಬಂದಿದ್ನಲ್ಲ, ಮಾತಾಡಿದ್ಯಾ ಅವನ ಹತ್ರ? ಮಾತಾಡಿಸ್ಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಅವ್ರ ಹತ್ರ ಮನ್ಸು ಬಿಚ್ಚಿ ಮಾತಾಡೋಕ್ಕೆ ಆಗ್ತಿಲ್ಲ. ಏನೇನೋ ಅಡ್ಡಿ ಆತಂಕಗಳು. ಅವರಿಂದನೇ ಅಪ್ಪನಿಗೆ ಈ ಸ್ಥಿತಿ ಬಂದಿರೋದು. ಅವ್ರ ಮುಖ ನೋಡಿದ್ರೆ ಅಪ್ಪನಿಗೆ ಎದೆನೋ ಬಂದು ಬೆಡ್ ಮೇಲೆ ಮಲಗಿರೋದು ನೆನಪು ಬರುತ್ತೆ. ಇಷ್ಟು ತೊಂದರೆ ಮಾಡಿರೋದು ಸಾಲದು ಅಂತ ಆ ಮದನ್ ಜೊತೆ ಬೇರೆ ಹೋಗಿ ಜಗಳ ಮಾಡ್ತಾರೆ. ಅದನ್ನೇ ನಾನು ನಿಂಗೆ ಹೇಳ್ತಿರೋದು ಕಣೆ. ಪಾಪ ಮದನ್ ಅವ್ರು ನೋಡು, ತಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಮ್ಮ ಜೊತೆನೇ ಇದ್ದಾರೆ. ಹಂಗೆ ನೋಡಕ್ಕೆ ಹೋದ್ರೆ ಈ ಜಾಗದಲ್ಲಿ ನಿನ್ನ ಗಂಡ ಇರಬೇಕಾಗಿತ್ತು. ಸತ್ಯ, ಆ ಪುಣ್ಯಾತ್ಮ ನಮ್ಗೆ ಸಹಾಯ ಮಾಡದೇ ಇದ್ರೆ ಅಷ್ಟೇ ಹೋಯ್ತು. ತೊಂದರೆ ಕೊಡ್ತಾ ಇದ್ರು ಸಾಕು ಕಣೆ. ಬಾಯಿ ತುಂಬ ಸಕ್ಕರೆ ಮಾಡೋದು ಮಾತ್ರ ಇಂಥ ಕೆಲಸ. ನಿನ್ನ ಗಂಡ ದೇವ್ರಂಥ ಮನುಷ್ಯ ಅಂದ್ಕೊಂಡಿದ್ದೆ. ಆದರೆ ಹೋಗ್ಲಿ ಬಿಡಮ್ಮ. ಮೊದಲೇ ಶ್ರೀ ಬಗ್ಗೆ ನನಗೆ ತುಂಬ ಅಸಮಾಧಾನ ಇದೆ. ನೀವು ಮತ್ತಷ್ಟು ಅವನ ಬಗ್ಗೆನೇ ಮಾತಾಡ್ತಿದ್ರೆ ಅವನ ಹತ್ರ ಹೋಗಿ ಜಗಳ ಮಾಡಬೇಕು ಅನ್ಸುತ್ತೆ. ಅಲ್ವಿ ಜಾನ್ವಿ, ಮದುವೆ ಆಗಿ ಇನ್ನೂ 6 ತಿಂಗಳು ಆಗಿಲ್ಲ. ಆಗಲೇ ಗಂಡ ಹೆಂಡತಿ ಒಬ್ರನ್ನ ಕಂಡ್ರೆ ಒಬ್ರಾಗಲ್ಲ. ಹೀಗಾದ್ರೆ ಹೇಗೆ? ಏನು ಮಾಡೋದು? ಎಲ್ಲ ನಾನು ಪಡ್ಕೊಂಡು ಬಂದಿರೋದಷ್ಟೇ. ಅಲ್ವಿ ಜಾನ್ವಿ, ಸಂಸಾರ ಅಂದರೆ ಗಂಡ ಹೆಂಡತಿ ವರ್ಷಾನ್ಗಟ್ಲೆ ಜೊತೆಗೆ ಇರಬೇಕು. ನಿನ್ನ ಗಂಡ ನೋಡಿದ್ರೆ ಹೀಗೆ ಯಾಕೆ ಸಂಸಾರ ಮಾಡ್ತೀಯಾ? ತುಂಬ ಕಷ್ಟ ಆಗ್ತಿರ್ಬೇಕಲ್ವಾ ನಿನ್ನ ಮನಸ್ಸಿಗೆ? ಬೇರೆ ದಾರಿ ಏನಿದೆ? ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಷ್ಟೇ. ಯಾಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತೀನಿ? ನಮ್ಮನೆ ಇಲ್ವಾ? ಬಂದ್ಬಿಡು ಅಲ್ಲಿಗೆ. ನಿಮ್ಮನೆಗೆ ಬಂದ್ರೆ ಎಷ್ಟು ದಿನ ಇರೋಕ್ಕಾಗತ್ತಮ್ಮ? 1 ವಾರ, 2 ವಾರ, ಆಮೇಲೆ ಅವ್ರ ಮನೆಗೆ ಹೋಗ್ಲೇಬೇಕಲ್ವಾ? ವಾಪಸ್ ಹೋಗು ಅಂದವ್ರು ಯಾರು? ನಮ್ಮ ಜೊತೆನೆ ನಮ್ಮನೆಲ್ಲೇ ಇದ್ಬಿಡು. ಅಂದ್ರೆ ಗಂಡನ್ ಬಿಟ್ಬಿಡು ಅಂತೀಯ? ನೀನೇ ಯೋಚನೆ ಮಾಡು ಜಾಹ್ನವಿ. ಅವನು ನಿನ್ನ ಜೊತೆ ಇಲ್ಲ, ನಿನಗೂ ಬೇಜಾರು ಮಾಡಿದ್ದಾನೆ, ನಿಮ್ಮಪ್ಪನಿಗೂ ಹೀಗೆಲ್ಲ ಮಾಡಿದ್ದಾನೆ. ಅಂಥವನ ಜೊತೆಲಿ ಆ ಮನೇಲಿದ್ದು ಏನೇ ಮಾಡ್ತೀಯಾ? ಅದಕ್ಕೆ ಏನಮ್ಮ ನೀನು? ಗಂಡ ಹೆಂಡತಿ ಅಂದ್ಮೇಲೆ ಒಂದು ಪ್ರಾಬ್ಲಮ್ ಬರುತ್ತೆ ಹೋಗುತ್ತೆ. ಹಾಗಂತ ಗಂಡನ ಮನೇನ ಬಿಟ್ವಾ ಅಂತ ಹೇಳ್ತಿದ್ಯಲ್ಲ? ಅಯ್ಯೋ, ನಾನು ಹಾಗೆ ಹೇಳಿಲ್ವೇ? ಮನುಷ್ಯ ಅಂದಮೇಲೆ ನೆಮ್ಮದಿ ಮುಖ್ಯ ಅಲ್ವೇನೆ? ಆ ಮನೆಯಲ್ಲಿ ಅವನ ಹತ್ರ ನೆಮ್ಮದಿ ಇಲ್ಲ ಅಂದಮೇಲೆ ಅಲ್ಲಿದ್ದು ನೀ ಏನೇ ಪ್ರಯೋಜನ? ನೆಮ್ಮದಿ ಕಳ್ಕೊಳ್ಳೋಂಥ ಸೀರಿಯಸ್ ಪ್ರಾಬ್ಲಮ್ ನಮ್ಮಿಬ್ರು ಮಧ್ಯೆ ಏನಿಲ್ಲ. ಶ್ರೀ ದೇವ್ರಂತ ಮನುಷ್ಯ ಏನೋ ಪರ್ಸ್ನಲ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ, ಅದಕ್ಕೆ ಹೀಗೆ ನಡ್ಕೊತಿದ್ದಾರೆ. ಅದು ಅಲ್ಲದೆ ಇದು ನಮ್ಮ ಸಂಸಾರದ ಪ್ರಾಬ್ಲಮ್, ನಾವೇ ಸಾಲ್ವ್ ಮಾಡ್ಕೊತೀವಿ. ನೀವಿದ್ರಲ್ಲಿ ತಲೆ ಹಾಕಬೇಡಿ ಪ್ಲೀಸ್. ತಪ್ಪಾಯ್ತಮ್ಮ, ಇನ್ಮೇಲೆ ಯಾವ ಮಾತು ಮಾತಾಡಲ್ಲ, ಸರಿನಾ?
ಪ್ಲೀಸ್ ಮತ್ತೆ ನನ್ನ ಮನಸ್ಸಿಗೆ ನೋವಾಗೋಂಥ ಮಾತುಗಳನ್ನ ಕೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಅದೆಲ್ಲ ಶ್ರೀ. ಪ್ಲೀಸ್